ಯಾವತ್ತಾದರೂ ಯಾಕೆ ಏನಕ್ಕೆ ಅಂತ ಕೇಳಿದ್ದೀರಾ? ಇಲ್ಲ, ನಮಗೆ ಯಾಕೆ ಇದಲ್ಲ ಅಂತ ಹೋಗ್ತಾ ಇದ್ದೀರಿ. ನಾನು ಅಷ್ಟೇ ಹಂಗೆ ಮಾಡ್ತಾಯಿದ್ದೆ. ಆದರೆ ಒಂದು ಸತಿ ಕೇಳೋಣ ಅಂತ ನನಗೆ ಅನಿಸಿತ್ತು. ಸರಿ ಅಂತ ಕೇಳಿದೆ. ಕೇಳಿದ ತಕ್ಷಣ ನನಗೆ ಶಾಕ್ ಆಯಿತು. ಹೌದು, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಟೋಲ್ಗೇಟ್ ವಸೂಲಿ ಬಗ್ಗೆನೇ ಕೇಳಿದೆ. ನೋಡಿ, ಎಂಟ್ರೆನ್ಸ್ ಫೀಸು ಟೂ ವೀಲರ್ಗೆ 10 ರೂಪಾಯಿ ಕಲೆಕ್ಟ್ ಮಾಡಿದ್ರು. ಯಾಕೆ ಏನಕ್ಕೆ ಅಂತ ಕೇಳಿದೆ. ಆವಾಗ ಇದು ಎಂಟ್ರೆನ್ಸು ಅಂತ ಕೇಳಿದ್ರು. ನಾನು ಇದು ದೇವಸ್ಥಾನಗ ಇಲ್ಲ ರೋಡ್ಗ ಯಾವುದಕ್ಕೆ ಅಂತ ಕೇಳಿದೆ. ಅವರು ಇಲ್ಲ ಎಂಟ್ರೆನ್ಸ್ ಫೀಸ್ ಅಷ್ಟೇ ಅಂದರು. ಇದು ನಾನು ಈಗ ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ, ನಾನು ಈಗ ದೇವಸ್ಥಾನಕ್ಕೆ ಹೋಗಲ್ಲ. ಹಾಗಿರುವಾಗ ನಾನು ಯಾಕೆ ಟೋಲ್ಗೇಟ್ ಇದು ದುಡ್ಡು ಕಟ್ಟಬೇಕು ಅಂತ ಕೇಳಿದೆ. ಅವ್ರು ಇದ್ಕೊಂಡು ಇಲ್ಲ, ನೀವೀಗ ಈ ರೋಡಲ್ಲಿ ಹೋದರೆ ನೀವು ಕಂಪಲ್ಸರಿ ಕೊಡಲೇಬೇಕು ಅಂತ ಹೇಳಿದರು. ಹೀಗೆ ಮಾತುಕತೆ ನಡೀತಿದ್ದಾಗ ಅವರೊಂದು ಮಾತು ಹೇಳಿದ್ರು. ಈ ಗೇಟಿಂದ ಆ ಗೇಟ್ವರೆಗೂ ರೋಡ್ ರೆಡಿ ಮಾಡಿದ್ದು ಗೌರ್ಮೆಂಟ್ ಅಲ್ಲ, ದೇವಸ್ಥಾನದ ಕಡೆದವರು ಅಂತ ಹೇಳಿದ್ರು. ಸೊ ನಾನು ಹಂಗೆ ಒಂದು ಮಾತು ಕೇಳಿದೆ. ಇದೇ ಥರ ನೀವು ತಾಳಬೆಟ್ಟದಲ್ಲಿ ಒಂದು ಗೇಟ್ ಹಾಕಿಸಿ ಅಲ್ಲೂ ದುಡ್ಡು ವಸೂಲು ಮಾಡಿ ತಾಳಬೆಟ್ಟದಿಂದ ದೇವಸ್ಥಾನವರೆಗೂ ಸ್ವಲ್ಪ ರೋಡ್ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಮುಂದೆ ಹೋದೆ. ನೋಡ್ತಾ ಇದ್ದೀರಲ್ಲ, ಈ ರೋಡ್ಗೇ ಅವರು ದುಡ್ಡು ವಸೂಲಿ ಮಾಡ್ತಾನೇ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಟೋಲ್ ಗೇಟ್ ಇದೆಯೋ ಆ ರೋಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಉಳಿದ ರೋಡೆಲ್ಲ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೇಳಿದ್ರೆ ಅವರು ಹೇಳೋ ಒಂದೇ ಮಾತು, ಮಾಡ್ತೀವಿ 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 ಮಾಡ್ತೀವಿ.